Hello everyone, welcome to Sanmarga classes. ನಾವು LBA ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಪಾಠದ ಪ್ರಶ್ನೆ ಉತ್ತರಗಳನ್ನು ಉತ್ತರಿಸುತ್ತಿದ್ದೇನೆ. ಪ್ರಶ್ನೆ 51. ಪೌಲ್ಟ್ರಿಗಳನ್ನು ನಿರ್ವಹಿಸಲು ವಿಧಾನಗಳು ಯಾವುವು? ಇದು ಸಾಧಾರಣವಾದ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. ನೀವು ಗಮನಿಸಬಹುದು, ಪೌಲ್ಟ್ರಿ ಅಂದ್ರೆ ಏನು? ಕೋಳಿ ಸಾಕಾಣಿಕೆಯನ್ನು ಪೌಲ್ಟ್ರಿ ಅಂತ ಕರೀತಾರೆ. ಕೋಳಿ ಸಾಕಾಣಿಕೆಯನ್ನು ನಿರ್ವಹಿಸುವ ವಿಧಾನಗಳನ್ನು ಅವರು ಕೇಳ್ತಾ ಇದ್ದಾರೆ. ನೋಡಿ ಏನೇನ್ ಮಾಡ್ಬೇಕಾಗತ್ತೆ ನೋಡಿ. ಕೋಳಿ ಸಾಕಾಣಿಕೆಗೆ ಸ್ವಚ್ಛತೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಇದರಿಂದ ಕೋಳಿ ಸಾಕಣೆಯನ್ನ ಯಾಕೆ ಮಾಡ್ತಿದೀವಿ? ಮಾಂಸಕ್ಕಾಗಿ ಮತ್ತು ಅದರ ಮೊಟ್ಟೆಗಳಿಗಾಗಿ ಅಲ್ವಾ? ಆದ್ದರಿಂದ ಸ್ವಚ್ಛತೆ ಪ್ರಮುಖವಾಗಿ ಬೇಕಾಗಿರೋದು. ಸ್ವಚ್ಛವಾಗಿ ಇಟ್ಟುಕೊಂಡಿರಬೇಕು ಆ ಜಾಗನ. ಎರಡನೇದಾಗಿ ರಕ್ಷಣೆ. ನೋಡಿ, ನಾವು ಒಂದ್ ಪ್ರಾಣಿಗಳನ್ನ ನೀವೇ ಈಗ ಮನೆಯಲ್ಲಿ ಬೆಕ್ಕನ್ನಾದ್ರೂ ಸಾಕ್ಬೇಕಾದ್ರೆ ನಿಮ್ಗೆ ಇದು ಏನಾಗಿರತ್ತೆ? ಎಕ್ಸ್ಪೀರಿಯನ್ಸ್ ಆಗಿರತ್ತೆ. ನಾವೇನಾದ್ರೂ ಒಂದ್ ಸಾಕ್ತಾ ಇದೀವಿ ಅಂದ್ರೆ ಅದಕ್ಕೆ ಏನಾಗ್ಬೇಕು? ರಕ್ಷಣೆಯನ್ನ ಒದಗಿಸ್ಬೇಕು. ನೋಡಿ, ನಾವು ಜ್ವರ ಬಂದಾಗ ನಾವು ಟ್ಯಾಬ್ಲೆಟ್ ತಗೊಂತೀವಿ. ಸೊ ನಾವು ನೆಕ್ಸ್ಟ್ ಏನು ಸ್ವಲ್ಪ ಏನಾದ್ರೂ ಗಂಟ್ಲು ನೋವಾದ್ರೆ ನಾವು ಅದಕ್ಕೆ ಗುಳಿಗೆಗಳನ್ನ ತಗೊಂಡು ಆರಾಮ್ ಮಾಡ್ಕೋತೀವಿ. ಅದೇ ತರ ಪ್ರಾಣಿಗಳಿಗೆ, ಈ ಕೋಳಿಗಳಿಗೆ ಏನಾದ್ರೂ ಈ ಅದರ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ ಅದಕ್ಕೆ ರಕ್ಷಣೆಯನ್ನ ಕೊಡ್ಬೇಕು. ಆಯ್ತಾ? ಸೊ ಅದಕ್ಕೆ ಏನ್ ಬೇಕು? ಅದರ ಔಷಧಿಗಳನ್ನ ಸಿಂಪಡಿಸಿ ಆ ಆ ಒಂದೇ ಕೋಳಿಯನ್ನು ಸಪರೇಟ್ ಆಗಿ ಸೇರ್ಪಡಿಸಿ ಅದಕ್ಕೆ ಬೇಕಾದ ರಕ್ಷಣೆಯನ್ನ ಒದಗಿಸಬೇಕಾಗತ್ತೆ. ಆಮೇಲೆ ಬ್ಯಾಕ್ಟೀರಿಯಾ, ವೈರಸ್, ಸೂಕ್ಷ್ಮಾಣುಗಳಿಂದ ಕೂಡ ರಕ್ಷಣೆ. ದಿನವೂ ಕೂಡ ಆ ಬ್ಯಾಕ್ಟೀರಿಯಾ, ವೈರಸ್, ಸೂಕ್ಷ್ಮಾಣುಗಳಿಂದ ಅವುಗಳನ್ನು ರಕ್ಷಣೆ ಆಗುವಂತೆ ಏನಾದ್ರೂ ಆ ಬ್ಯಾಕ್ಟೀರಿಯಾ ಮತ್ತೆ ಪೆಸ್ಟಿಸೈಡ್ಸ್ ಏನಾದ್ರೂ ಸಿಂಪಡಿಸುವುದು ಅದರಿಂದ ಅದಕ್ಕೆ ಏನು ರಕ್ಷಣೆಗೊಳಿಸುವಂತೆ ಮಾಡುತ್ತೆ. ಅದಾದ್ಮೇಲೆ ನಿರ್ದಿಷ್ಟ ತಾಪಮಾನ ನಿರ್ವಹಣೆ. ಈ ಪ್ರಾಣಿಗಳಿಗೆ ಅತಿಯಾದ ಉಷ್ಣತೆ ಅಥವಾ ಅತಿಯಾದ ಏನು ತುಂಬಾ ಚಳಿ ಬರಲ್ಲ. ಆತರ ಆಗೋದ್ರಿಂದ ಅದಕ್ಕೆ ಏನಾಗತ್ತೆ? ಆತರ ಆಗೋದ್ರಿಂದಾನೇ ಈ ಬ್ಯಾಕ್ಟೀರಿಯಾ, ವೈರಾಣು, ಸೂಕ್ಷ್ಮಾಣುಗಳ ಕಾಟ ಜಾಸ್ತಿ ಆಗ್ತಾ ಹೋಗತ್ತೆ. ಆದ್ದರಿಂದ ಪ್ರಾಣಿಗಳಿಗೆ ಒಂದೇ ನಿರ್ದಿಷ್ಟ ತಾಪಮಾನವನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಅದು ಕೂಡ ಇಂಪಾರ್ಟೆಂಟ್. ಅದಾದ್ಮೇಲೆ ನೈರ್ಮಲ್ಯತೆ. ದಿನವೂ ಕೂಡ ಆ ಪ್ರಾಣಿಗಳ ಜಾಗವನ್ನು ಶುದ್ಧಗೊಳಿಸುವುದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಇವುಗಳು ಕೋಳಿ ಸಾಕಾಣಿಕೆಯ ನಿರ್ವಹಣೆಯ ವಿಧಾನಗಳು. ಥ್ಯಾಂಕ್ ಯು.